ತಕೊಂಡು ಮಾತಾಡ್ತೀರಾ ಅಂದ್ರೆ ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ಅವ್ಯವಸ್ಥೆಯ ಆಗರ ಆಗಿದೆ. ಸೋಂಕಿತರಿಗೆ ಚಿಕಿತ್ಸೆ ಕೊಡ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ ಅಂತ ಹೇಳಿ ಈಗ ಅಲ್ಲಿನ ಸೋಂಕಿತರು ಆರೋಪವನ್ನ ಮಾಡ್ತಾ ಇದ್ದು, ಪರಮೇಶ್ವರ್ ಒಡೆತನದ ಸಂಸ್ಥೆಯ ವಿರುದ್ಧ ಈ ಆರೋಪಗಳು ಕೇಳಿ ಬಂದಿದೆ. ಸೋಂಕಿತರಿಗೆ ಅಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನ ಸರಿಯಾಗಿ ಕೊಡ್ತಾ ಇಲ್ವಂತೆ, ಊಟವನ್ನ ಸರಿಯಾಗಿ ಕೊಡ್ತಾ ಇಲ್ವಂತೆ ಅಂತ ಹೇಳಿ ಈಗ ಆರೋಪವನ್ನ ಮಾಡಲಾಗಿದೆ. ನೆಲಮಂಗಲದ ತಿಪ್ಪಗೊಂಡನಹಳ್ಳಿಯಲ್ಲಿರುವಂತಹ ಆಸ್ಪತ್ರೆ ಇದು. ಹಣ ಕೊಡ್ತೀವಿ ಆದ್ರೂ ಕೂಡ ಸೋಂಕಿತರಿಗೆ ಅಲ್ಲಿ ಚಿಕಿತ್ಸೆ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಅವ್ರು ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಯಾರ್ಯಾರು ಹೊರ ಬರ್ತಾರಲ್ವಾ ಆ ರೋಗಿಗಳು ಈ ಒಂದು ಆರೋಪವನ್ನ ಮಾಡ್ತಾ ಇರೋದು. ಕರೆಕ್ಟ್ ಆದಂತಹ ಊಟದ ವ್ಯವಸ್ಥೆ ಇಲ್ಲ, ಚಿಕಿತ್ಸೆಯ ವ್ಯವಸ್ಥೆ ಇಲ್ಲ, ಬಿಲ್ಗಳನ್ನ ತಗೊಳ್ತಾರೆ, ಆದ್ರೆ ಯಾವುದೇ ರೀತಿಯಲ್ಲಿ ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಸಿದ್ಧಾರ್ಥ ಆಸ್ಪತ್ರೆಯ ವಿರುದ್ಧ ಈಗ ಅವ್ಯವಸ್ಥೆಯ ಆರೋಪವನ್ನ ಯಾರು ಈ ಒಂದು ಹಾಸ್ಪಿಟಲ್ ನಲ್ಲಿ ಈಗ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಅಲ್ಲಿಂದ ಬಂದಂತಹ ಸೋಂಕಿತರು ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬರು ಬಂದು ಏನು ನಿನ್ಗೆ ಏನು ಬೇಕಮ್ಮ, ಏನು ಕಾಯಿಲೆ ಬಂದರೆ ಒಂದು ಮಾತ್ರೆ ಕೊಟ್ಟಿಲ್ಲ, ಒಂದು ನರ್ಸ್ ಆಗಲಿ, ಒಂದು ಇದಾಗಲಿ, ಒಂದು ನೀರು ಕೊಟ್ಟಿರುವಂತೆ. ಸರಿ, ಅವಳು ರಾತ್ರಿಯಿಂದ ಹತ್ಕೊಂಡು 2-3 ಸರಿ ಫೋನ್ ಮಾಡಿ ಹೇಳಿದ್ಕೆ ನೋಡಿ ಈಗ ಬಂದು ಕರ್ಕೊಂಡು ಹೋಗ್ತಾ ಇದ್ದೀನಿ, ಇದು ಏನು ಪ್ರಯೋಜನ ಇಲ್ಲ ಈ ಹಾಸ್ಪಿಟ್ಲು, ಇಲ್ಲ ಇಲ್ಲಿ ನೋಡ್ಕೊಳಕ್ಕಾಗದ್ಮೇಲೆ ಅವ್ರು ಬ್ಯಾಕ್ಲ್ ಹಾಕ್ಬಿಡ್ಬೇಕು, ಇಲ್ಲ ಅವ್ರು ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ರೆ ಏನೋ ಬೇರೆ ಗೌರ್ಮೆಂಟ್ ಏನೋ ಬೇರೆ ಥರ ಏನೋ ಇದು ಮಾಡ್ತದೆ. ಈಗ ಸುಮ್ಮನೆ ಬೇರೆ ಸೈಟ್ ನೋಡಿ ಅಲ್ಲೊಂದು ಸಬ್ಸಿಡಿ ಪಾಪ ಅವನು ಇನ್ನೂ ಒಂದು ಬೇಡಿ ಒಳಗಡೆ ಇದೆ. ಈಗ ಅದನ್ನು ಪಿ ಕಿಟ್ಟು ಹಾಕಿಲ್ಲ ಅದಕ್ಕೆ. ಈಗ ಅಲ್ಲಿ ಪಕ್ಕಕ್ಕೆ ಹೋದಾಗ ಅಲ್ಲಿ ಎಷ್ಟು ಜನ ಸ್ಪ್ರೆಡ್ ಆಗ್ತದೆ, ಇನ್ನೇನು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಇದಾಗ್ತವೆ. ಅದಕ್ಕೋಸ್ಕರ ನಾನೀಗ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೆನ್ನೆನೇ ಫುಲ್ ಜ್ವರ ಬಂದಿತ್ತು, ಯಾರು ಏನು ನೋಡಲಿಲ್ಲ. ಆಮೇಲೆ ಪಕ್ಕದಲ್ಲಿರೋ ಬೆಡ್ ಅವರೆಲ್ಲ ಅವ್ರಿಗೇಳು ಮಾತ್ರೆ ಕೊಡ್ತಾರೆ ಅಂತ ಅಂದಾದ್ಮೇಲೆ ಬರೀ 2 ಮಾತ್ರೆ ಕೊಟ್ಬಿಟ್ಟು ಹೋದ್ರು ಅಷ್ಟೇ. ಸ್ಟಾಫ್ ಯಾರು ಬರಲ್ಲ, ಈ ಒಬ್ರು ಮಾತ್ರ ಅದು ಅವ್ರ ಸ್ಟೂಡೆಂಟ್ ಅನ್ಸುತ್ತೆ, ಅವ್ರು ಬಂದ್ಬಿಟ್ಟು ಮಾತ್ರೆ ಕೊಟ್ಟು ಹೋಗ್ತಾರೆ ಅಷ್ಟೇ. ಡಾಕ್ಟರ್ಸ್ ಇನ್ನು ಯಾರು ಬಂದಿಲ್ಲ. ಅಲ್ಲಿ ಒಬ್ರು ಬಂದು ಏನು ನಿನ್ಗೆ ಏನು ಬೇಕಮ್ಮ, ಏನು ಕಾಯಿಲೆ ಬಂದರೆ ಒಂದು ಮಾತ್ರೆ. ನಾಳೆಯಿಂದ ಕರ್ನಾಟಕ ಲಾಕ್ಡೌನ್.